இது என்னன்னே தெரியலையே, எப்படி இப்படி ஆச்சு? ಬ್ಲಡ್ ಇದಾದಾಗ ಕ್ಲಾಟ್ ಏನೋ ಇರಬೇಕದು. ಜ್ಯೂಸ್ ಕುಡಿದಿದ್ದೀಯ? ಇನ್ನೊಂದು ಮಾಡಿ ತಗೊಂಡಿರೋದು ಈ ಮಾಸಾ ಬಾಟಲ್. ಆ್ಯಕ್ಚುಲಿ ಕುಡಿಯುವಾಗ ಏನೂ ಗೊತ್ತಾಗ್ತಿಲ್ಲ. ಮಗು ಕುಡಿತಾ ಕುಡಿತಾ ಅದು ಸ್ಟಾರಿಂದ ಬರೋಕ್ಕಾಗ್ತಾಯಿಲ್ಲ. ಆವಾಗ ಒಳಗಡೆಯಿಂದ ಬ್ಲ್ಯಾಕ್ ಕಲರಲ್ಲಿ ಏನೋ ಬಂತು. ಮಗು ಸ್ವಲ್ಪ ಕುಡ್ದಿದ್ದಾರೆ. ಕುಡಿದ್ಬಿಟ್ಟು ತಿರ್ಗಾ ಕಗಿ ಮಾಡುವಾಗ ಅವ್ರ ಶೆಟ್ಟೆಲ್ಲ ಆಗಿದೆ. ಆವಾಗ ನೋಡಿದ ತಕ್ಷಣ ಏನಿದು ಬ್ಲ್ಯಾಕ್ ಕಲರ್ ಅಂತ ನೋಡಿದ ತಕ್ಷಣ ಮೇಲೇ ಬಂತು. ಹುಳ ಥರ ಏನೋ ಗ್ರೀನ್ ಕಲರ್ ಇತ್ತು, ಅದು ಮೇಲಿಂದನೇ ಬಂತು. ಸೀದಾ ಹೋಗಿ ನಾವು ಅಂಗಡಿಯವ್ರಿಗೆ ಕೇಳಿರೋದಕ್ಕೆ ನಮಗೇನು ಗೊತ್ತಿಲ್ಲ ಸರ್, ಇದು ಪ್ಯಾಕಿಂಗ್ ಎಲ್ಲ ಮ್ಯಾನುಫ್ಯಾಕ್ಚರಿಂದ ಬರುತ್ತೆ ಅಂತ ಹೇಳಿದ್ರು. ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದೆ. ಅವರು ಏನೋ ಹ್ಯೂಮನ್ ರೈಟ್ಸ್ ಹೋಗಿ ಅಂತ ಹೇಳಿದ್ರು. ತಿರ್ಗಾ ಡಾಕ್ಟರ್ಸ್ಗೆ ಕರ್ಕೊಂಬಂದೆ ಸುಗುಣಾಗೆ. ಅವರು ಇಲ್ಲಿ ಚೈಲ್ಡ್ ಸ್ಪೆಷಲಿಸ್ಟ್ ಯಾರೂ ಇಲ್ಲ ಅಂದ್ಬಿಟ್ಟು ತಿರ್ಗಾ ಕಾರ್ಡಿಯಾ ಹಾಸ್ಪಿಟಲ್ ಅಂತ ಕರ್ಕೊಂಡ್ಬಿಟ್ರು. ಇವಾಗ ಮಗು ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಮರ್ಜೆನ್ಸಿಯಲ್ಲಿ ಇದ್ದರು. ಅವರು ವಾಮಿಟಿಂಗು, ಹೊಟ್ಟೆ ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡಿದ್ರು. ಸೇಮ್ ಇದೇ ಪ್ರಾಬ್ಲಮ್ ಇದು ತಿಂದಿರೋದು ಅವಳು ಟೆಸ್ಟಿಂಗಲ್ಲಿ ಬಂದಿದೆ. ಸೊ ಇದರಿಂದಲೇ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಈ ಥರ ಪ್ರಾಬ್ಲಮ್ ತಿರ್ಗಾ ಆಗಬಾರ್ದು. ಅದೇ ಸೇಮ್ ಮಕ್ಕಳಿಗೆ ಅದೇ ಟೆಸ್ಟಿಂಗು ನಮ್ಮ ಹತ್ರ ಇದೆ. ನೀವು ನೋಡಿ ಸರ್, ಈ ಥರ ಮಕ್ಕಳಿಗೆ ಪ್ಯಾಕಿಂಗ್ ಐಟಮ್ ಯಾವುದು ಕೊಡೋಕ್ಕೆ ಹೋಗಬೇಡಿ. ದಯವಿಟ್ಟು ಕೇಳ್ತಾ ಇದ್ದೀನಿ, ಪ್ಯಾಕಿಂಗ್ ಐಟಮ್ ಕೊಡೋಕ್ಕೆ ಹೋಗಬೇಡಿ. ಈ ಮಾಸಾನಲ್ಲಿ ಒಳಗಡೆ ಅಷ್ಟೊಂದು ಕೆಮಿಕಲ್ ಕ್ರೀಮ್ಸ್ ಏನೇನೋ ಇದೆ. ಬಟ್ ಇವಾಗ ನಮ್ಮ ಮಕ್ಕಳು ಈ ಥರ ಬಂದು ನೀವು ನಿಂತ್ಕೊಳ್ಳೋಕ್ಕಾಗತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಥರ ಮಾಸಾ ಬಾಟ್ಲು ಯಾರು ಕುಡಿಯೋಕ್ಕೆ ಹೋಗಬಾರ್ದು. ಡಾಕ್ಟರ್ ಏನಂದರು? ಡಾಕ್ಟರ್ ಇವಾಗ ICUನಲ್ಲಿ ಅಡ್ಮಿಟ್ ಮಾಡಿದ್ರು. ಇವಾಗ ಎಲ್ಲ ಸ್ಟೊಮಕ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಮುಂಚೆನೇ ನಾರ್ಮಲ್ ಮಾಡೋಕ್ಕಾಗ್ತದೆ. ಒಂದಿನ ಅಬ್ಸರ್ವೇಷನ್ ಇರಬೇಕು ಅಂತ ಹೇಳಿದ್ದಾರೆ. ಅಬ್ಸರ್ವೇಷನ್ ಇದ್ದಾರೆ ಬೇಬಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಯಾರು ಈ ಥರ ಮಾಸಾ ಬಾಟ್ಲು ಯಾರು ತಗೊಳಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳನ್ನ ಈ ಥರ ಒಂದು ದೇವ್ರಿಗೆ ಕೈ ಮುಗಿದು ಕೇಳ್ತೀನಿ, ಈ ಥರ ಮಾಸಾ ಬಾಟ್ಲು ಯಾರು ಕೊಡೋಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳಿಗೆ. ಪ್ಲೀಸ್ ಸರ್, ಇದನ್ನು ನೀವು ಇಶ್ಯೂ ಮಾಡಲೇಬೇಕು. ಸರ್ ನಾವು ಮಾಡ್ತೀರಾ ಸರ್? ಹೇಗೆ ಸರ್ ಹೋರಾಟ ಅಂದರೆ ನಾವು ಎಲ್ಲ ನೀವೆಲ್ಲ ಸೇರಿದ್ರೇ ಹೋರಾಟ. ಇವಾಗ ನನ್ನ ಅಷ್ಟು ಎಷ್ಟು ಆಗುತ್ತೋ ತಾಕತ್ತೋ ಅಷ್ಟು ನಿಮ್ಮ ಮುಂದೆ ಬಂದ್ಬಿಟ್ಟೆ. ಇಷ್ಟೇ ನಮ್ಮಿಂದ ಹೋರಾಟ ಆಗಿದೆ. ನಿಮ್ಮ ಮಕ್ಕಳನ್ನ ನೀವು ಹುಷಾರಾಗಿ ಅವ್ರನ್ನ ಕಾಪಾಡಿಸಿ. ಈ ಥರ ಪ್ಯಾಕಿಂಗ್ ಐಟಮ್ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡಿ. ನಾಳೆ ನೀವು ಈ ಥರ ಹಾಸ್ಪಿಟ್ಲ್ ಮುಂದೆ ಬಂದುಬಿಟ್ಟು ನಿಂತ್ಕೊಳ್ತೀರಾ. ದಯವಿಟ್ಟು ಹೇಳ್ತೀನಿ, ಪ್ಲೀಸ್ ಯಾರು ಕೊಡೋಕ್ಕೆ ಹೋಗಬೇಡಿ. ಮಗು ಕಂಡೀಷನ್ ಆಗಿದೆ ಇವಾಗ? ಸರ್ ಇವಾಗ ಸ್ವಲ್ಪ ಪರವಾಗಿಲ್ಲ.